ಬ್ಲಾಗು ಮಾಡ್ತಾ ಇದೀಯಾ, ಸಿಂಗಿಂಗು ನೀನೇ ಮಾಡ್ತಾ ಇದೀಯಾ. ಅದೇ ತರ ಈ ನಮ್ಮ ಡಿ ಬಸ್ ಸಾಂಗ್ ನೀನೇ ಆಡಿದ್ಯಾ. ಮಾಮ್ಜಿ ಸಯಸ್ ಕಡೂರಿನ ಹುಡುಗ, ಒಳ್ಳೇದಾಗ್ಲಿ ನಿನಗೂ. ಜೊತೆಗೆ ಇನ್ನೊಂದು ಮಾಮ್ಜಿ ಅವ್ರ ಮಾತು ಹೇಳಿದ್ರು. ಏನು ಹೇಳಿದ್ರು ಗೊತ್ತಾ? ನಾನು ಅವಕಾಶ ಕೊಟ್ಟಿದ್ದೀನಂತ. ಗುರು ನಾನು ಅವಕಾಶ ಕೊಟ್ಟಿಲ್ಲ, ಅವರೇ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಂದಿ ಮೂವಿಲಿ ಒಂದು ಮೆಲೋಡಿ ಸಾಂಗ್ ಸಕ್ಕತ್ತಾಗಿ ಆಡಿದ್ದಾರೆ. ಇದು ಜಸ್ಟ್ ಈ ನಂದಿಗೆಲ್ಲ, ನಾನು ನೆಕ್ಸ್ಟ್ ಬರೋ ದೊಡ್ಡ ಸಿನಿಮಾಕ್ಕೂ ಇವರೇ ಒಂದು ಮೆಲೋಡಿ ಸಾಂಗ್ ಆಡ್ತಾರೆ. ಅದು ಡೆಫಿನೆಟ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ 1 ಹಿಟ್ ಆಗೋ ಸಾಂಗನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ದರ್ಶನ್ ಸರ್ಗೆ ಒಂದು ಸೆಲೆಬ್ರಿಟಿ ಸಾಂಗ್ ಇದು. ತುಂಬ ಅಚ್ಚುಕಟ್ಟಾಗಿ ಲಿರಿಕ್ ಬರೆದಿದ್ದಾರೆ. ನೂರ್ ಅರ್ಮಾನ್ ಅಂತ ತುಂಬ ಚೆನ್ನಾಗಿ ಆಡಿದ್ದಾರೆ ಮಾಮ್ಜಿ ಅಂತ. ಎಸ್ ಗೈಸ್, ಎಲ್ಲರಿಗೂ ನಮಸ್ತೆ, ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್ ಮಾಮ್ಜಿ. ಸೊ ಗೈಸ್, ವಿಷಯನಂತೂ ಎಲ್ಲರೂ ನೋಡೇ ಇರ್ತೀರ ತಮ್ಲೈನಲ್ಲಿ. ಸೊ ನಾವು ಹೊರಟಿರೋದು ಇವಾಗ ಒಂದು ಮ್ಯಾಸಿವ್ ಆಲ್ಬಮ್ ಸಾಂಗ್ ಶೂಟ್ಗೆ ಭದ್ರಾವತಿಲಿ. ಸೊ ತುಂಬ ಫನ್ ಇರುತ್ತೆ. ಭದ್ರಾವತಿಯ ಸುತ್ತಮುತ್ತಲಿನ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಇರ್ತಾರೆ, ಹಾಗೂ ಫೇಮಸ್ ಇನ್ಫ್ಲುಯೆನ್ಸರ್ಸ್ ಕೂಡ ನಮ್ಮ ಈ ಯೂಟ್ಯೂಬ್ ಬ್ಲಾಗಲ್ಲಿ ಬರ್ತಾರೆ. ಸೊ ತುಂಬ ಫನ್ ಇರುತ್ತೆ, ಎಂಜಾಯ್ಮೆಂಟ್ಸ್ ಇರುತ್ತೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೇಳಿದ್ನಲ್ಲ ತುಂಬ ಫನ್ ಇರುತ್ತೆ ಅಂತ, ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಸಲ್ಮಾನ್ ಅವರು. ಕಡೂರಲ್ಲಿ ನನಗೆ ಯಾವಾಗಲೂ ಬರುವಂಥ ನನ್ನ ಅದ್ಭುತವಾದ ಸ್ನೇಹಿತ. ಆ್ಯಕ್ಚುಲಿ ನಾವು ಊರಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು. ನನ್ನ ತರುಣ್ ಅಂತ, ಅವನು ಊರಿಂದನೇ ನನಗೆ ಪಿಕ್ ಮಾಡ್ಕೊಂಡು ಬಂದ. ಬಟ್ ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ ಅಂತಂದಾಗ ದಯವಿಟ್ಟು ನನಗೆ ತೋರಿಸ್ಬೇಡ ಅಂತ ಅಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡ. ಸೊ ಅದಕ್ಕೆ ಕಡೂರು ಬಂದು ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗೋಣ ಭದ್ರಾವತಿಗೆ. ನಾವು ಆ್ಯಕ್ಚುಲಿ ಇವಾಗ ಕಡೂರು ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಸೊ ನೋಡೋಣ ಏನಾಗುತ್ತೆ, ಯಾವ ಥರ ಎಂಜಾಯ್ಮೆಂಟ್ಸ್ ಇರುತ್ತೆ, ಯಾವ ಥರ ವೀಡಿಯೋ ಶೂಟ್ಸ್ ಆಗುತ್ತೆ ಅಂತ ನಿಮಗೆಲ್ಲರಿಗೂ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಗೈಸ್, ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಭದ್ರಾವತಿಗೆ ಬಸ್ ಕ್ಯಾಚ್ ಮಾಡೋಣ. ಗೈಸ್, ಫೈನಲಿ ನಮಗೆ ಬಸ್ ಸಿಕ್ತು. ಭದ್ರಾವತಿಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ನಮ್ಮ ಡ್ಯಾನಿಗೆ ಫೋನ್ ಮಾಡೋಣ, ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಗೈಸ್, ಫೈನಲಿ ವಿ ಆರ್ ರೀಚ್ಡ್ ಫಾರ್ ಭದ್ರಾವತಿ. ತುಂಬ ಚಳಿ ಇತ್ತು ಭದ್ರಾವತಿಲಿ. ರೀಚ್ ಆದಾಗ ನಾವು ಬಸ್ ಸ್ಟ್ಯಾಂಡ್ ಹತ್ರ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪಟ್ಟಂತ ಫೋನ್ ಮಾಡಿದೆ, ಪಟ್ಟಂತ ಪಿಕಪ್ ಮಾಡ್ಕೊಂಡು ಬಂದುಬಿಟ್ಟ. ಸೊ ಈಗ ಅವ್ರ ಮನೇಲಿದ್ದೀವಿ ನಾವು. ಟೆರೆಸ್ ಮೇಲೂರು ಅಂತ ರೂಮಲ್ಲಿ ನಮ್ಗೆ ಇರಿಸಿದ್ದಾನೆ. ತುಂಬ ಚೆನ್ನಾಗಿದೆ ರೂಮು, ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಏನೋ ಒಳ್ಳೊಳ್ಳೆ ಥಾಟ್ಸ್ಗಳು ಹಾಕಿದ್ದಾನೆ. ಕ್ರಿಶ್ಚಿಯನ್ಸ್ ಅಲ್ವಾ, ಅವರೆಲ್ಲ ಈ ಥರ ಥಾಟ್ಸ್ಗಳು ಆ್ಯಂಡ್ ಈ ಥರ ವೈಬಲ್ಲಿರೋದು ಜಾಸ್ತಿ. ಮೊಬೈಲ್ ಬೇರೆ ಏನೋ ವಾಚ್ ಬೇರೆ ಚಾರ್ಜಿಗೆ ಹಾಕಿದ್ದೀನಿ ನಾನು. ಸೊ ಮಧ್ಯರಾತ್ರಿ 3:30 ಆಗಿದೆ ಗೈಸ್. ಲಿಟ್ರಲಿ ನಿದ್ದೆ ಎಷ್ಟು ಹೇಳ್ತಾ ಇದೆ ಅಂತಂದರೆ, ಮತ್ತೆ ಬೆಳಗ್ಗೆ ಇನ್ನೂ ಬೇಗ ಎದ್ದೊಂಡು ಶೂಟಿಂಗ್ ಸ್ಪಾಟಿಗೆ ಹೋಗ್ಬೇಕಂತೆ. ನಿದ್ದೆ ಇಲ್ಲ, ಒಂದು ವಾರದಿಂದ ಎಡಿಟ್ ಮಾಡಿ ಗೈಸ್. ಆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಮಲ್ಕೋತೀನಿ, ಬೆಳಗ್ಗೆ ಎದ್ದು ಮುಂದೆ ಏನಾಗುತ್ತೆ ನೋಡೋಣ. ಇಸ್ಫಾಮ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯಗಳು. ಮನೆಯಿಂದ ಎದ್ವಿ, ಫ್ರೆಶ್ ಅಪ್ ಆದ್ವಿ, ಶೂಟಿಂಗ್ ಸ್ಪಾಟ್ಗೆ ಎಲ್ಲ ಬಟ್ಟೆ ಆ್ಯಂಡ್ ಎಲ್ಲ ತೊಗೊಂಡು ರೆಡಿಯಾಗಿದ್ದೀವಿ. ಅಲ್ಲೂ ಹೋಗಿ ರೆಡಿ ಆಗಬೇಕು. ಆ್ಯಕ್ಚುಲಿ ತಿಂಡಿ ಮಾಡ್ತಾಯಿದ್ದೀವಿ. ಕಟ್ಸ್ಕೊಳ್ಳೋಣ ಅಂತ ಹೇಳ್ತವನೆ, ಅರ್ಜೆಂಟ್ ಆಗೈತೆ, ಫುಲ್ಲು ಬ್ಯುಸಿ ಆಗ್ಬಿಡೋಣ. ಡ್ಯಾನಿ ಡೈರೆಕ್ಟರ್ ಅಲ್ವಾ ಅವನು, ನಾವು ಮಾಡ್ತಾ ಇರೋ ವೀಡಿಯೋ ಸಾಂಗ್ಗೆ ಅವನೇ ಡೈರೆಕ್ಟ್ರು. ಸೊ ಬ್ಯುಸಿ ಆಗಿರ್ತಾನೆ ಆಲ್ಮೋಸ್ಟು. ಸೊ ಬನ್ನಿ, ತಿಂಡಿ ಮಾಡೋಕ್ಕಾದ್ರೆ ಮಾಡೋಣ, ಇಲ್ಲಾಂದರೆ ಪಾರ್ಸೆಲ್ ಕಟ್ಸ್ಕೊಳ್ಳೋಣ. ಬನ್ನಿ ಗೈಸ್. ಫೈನಲಿ ನಾವು ಇವಾಗ ಶೂಟಿಂಗ್ ಸ್ಪಾಟ್ಗೆ ರೀಚ್ ಆಗಿದ್ದೀವಿ. ಪ್ಲೇಸ್ ತೋರಿಸ್ತೀನಿ ನೋಡಿ. ಎಸ್ ಗೈಸ್, ಸೊ ಫೈನಲಿ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲರೂ ಡ್ರೆಸ್ಅಪ್ ಆಗ್ತಾ ಇದ್ದಾರೆ. ನಮ್ಮ ಡೈರೆಕ್ಟರ್ ಆಗಿರುವಂಥ ಡ್ಯಾನಿ ಏನು ಸಖತ್ತಾಗಿ ರೆಡಿ ಆಗೋಣಂದರೆ ಬ್ಲೇಸರ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದಾನೆ. ಸೂಟೆಲ್ಲ ಸಖತ್ತಾಗಿದೆ ಗೈಸ್ ಅಲ್ವಾ.
ಕಮೆಂಟ್ ಮಾಡಿ ಅವ್ನ ಡ್ರೆಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ಗೈಸ್ ಪಟ ಲೇಟ್ ಮಾಡೋದು ಬೇಡ, ಅಲ್ಲಿ ಶೂಟಿಂಗ್ ನಡೀತಾ ಇದೆ, ಶೂಟಿಂಗ್ ಪೂಜೆ ಮಾಡಬೇಕು. ಏನಾಗುತ್ತೆ ಮುಂದೆ ಯಾವ ಥರ ಫನ್ ಇರುತ್ತೆ ನೋಡೋಣ, ಎಲ್ಲರೂ ತಪ್ಪದೆ ನೋಡಿ. ಎಸ್ ಗೈಸ್, ಶೂಟಿಂಗ್ ಪ್ರಿಪೇರ್ ಆಗ್ತಾ ಇದೆ. ಎಲ್ಲ ಡ್ಯಾನ್ಸರ್ಸ್ ಎಲ್ಲ ಪ್ರೊಫೆಷ್ನಲಿ ರೆಡಿಯಾಗಿ ಆ್ಯಂಡ್ ಎಲ್ಲರೂ ಟೇಕ್ ಮಾಡ್ತಾ ಇದ್ದಾರೆ, ಯಾವ ಥರ ಏನು ನಾವು ಸ್ಟೇಜ್ ಮೇಲೆ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತೀವಿ ಅಂತ. ಸೊ ಇವಾಗ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಎಸ್, ನಾನು ಹೇಳಿದ್ದೆ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಎಲ್ಲರೂ, ನಂದಿ ಸಿನಿಮಾದು ಒಂದು ಸಾಂಗ್ ನಮಗೆ ಬಂದಿದೆ, ಒಂದು ಅವಕಾಶ ಹಾಡೋದಕ್ಕೆ ಅಂತ. ಸೊ ಆ ಫಿಲಮ್ ಹೀರೋ ನಮಗೆ ಸಿಕ್ಕಿದ್ದಾರೆ, ರಕ್ಷಿತ್ ಬ್ರೋ ಅಂತ. ಮಾತಾಡ್ಸೋಣ ಅವ್ರಿಗೆ. ಎಸ್ ರಕ್ಷಿತ್ ಬ್ರೋ, ಹಾಯ್ ನಮಸ್ತೆ. ಕ್ಲೋಸ್ ಇಂದ ಮಾಮ್ಜಿನ. ಥ್ಯಾಂಕ್ ಯು ಬ್ರದರ್. ಹೇಗಿದೆ ಸಾಂಗ್ ಎಲ್ಲ ಕೇಳಿದ್ರಿ ಅಲ್ವಾ, ಹೇಗಿದೆ ಎಕ್ಸ್ಪೀರಿಯನ್ಸ್? ಡಿ ಬಾಸ್ ಸೆಲೆಬ್ರಿಟಿ ಸಾಂಗ್ ನಾನು ಕೇಳಿದಾಗ ಸೈಕೋ ಆಗಿದೆ. ಯಾಕೆಂದ್ರೆ ಲೈನ್ಸ್ ಇದೆ, ಒಂದು ಗಂಗೆ ಪುತ್ರ, TRP ಕಿಂಗ್ ಆ್ಯಂಡ್ ಸೆಲೆಬ್ರಿಟಿಗಳ ಬಾಸ್ ಅಂತ. ಅದು ತುಂಬ ಸೈಕೋ ಆಗಿದೆ. ಡಿ ಬಾಸ್ ಕೇಳಿದ್ರೆ ಡೆಫಿನೆಟಾಗಿ ಕಾಲ್ ಮಾಡಿ ಕೇಳ್ತಾರೆ ಯಾರಿದು ಬರ್ದಿದ್ದು, ಯಾರು ಆಡಿದ್ದ ಅಂತ. ಡೆಫಿನೆಟಾಗಿ ನನ್ನ ನಂಬಿಕೆ ಇದೆ ಅದು. ಸೊ ಬಾಸ್ ಈ ಮಂತಲ್ಲಿ ಬರ್ತಾರೆ, ಡೆಫಿನೆಟಾಗಿ ನಿಮ್ಮನ್ನು ಕರೆಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೋಡಿ, ಒಬ್ಬ ಅಭಿಮಾನಿಯಾಗಿ ಬಾಸ್ ಒಳಗಡೆ ಇದ್ರೂ ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾ ಇದೆ ನೋಡಿ. ಇದು ನಿಜವಾದ ಪ್ರೀತಿ, ಅಭಿಮಾನ ಅವ್ರ ಮೇಲೆ ಇಟ್ಟಿರೋದು. ಎಷ್ಟೋ ಜನ ಹೇಳ್ತಾರೆ ಇಟ್ಸ್ ಅ ಫೇಕ್ ಅಂತ, ಇದು ಟ್ರೂ. ನಾವು ರಿಯಲ್ ಆಗಿ ತೋರಿಸ್ತಾ ಇದ್ದೀವಿ ಅವ್ರ ಮೇಲೆ ಇಟ್ಟಿರೋ ನಂಬಿಕೆ, ಪ್ರೀತಿ, ವಿಶ್ವಾಸ ಏನನ್ನೋದನ್ನು. ಆ್ಯಂಡ್ ಅದ್ರ ಜೊತೆ ಇನ್ನೊಂದು ಮಾಮ್ಜಿ ಅವ್ರನ್ನ ಮಾತು ಹೇಳಿದ್ರು. ಏನು ಹೇಳಿದ್ರು ಗೊತ್ತಾ? ನಾನು ಅವಕಾಶ ಕೊಟ್ಟಿದ್ದೀನಂತ. ಗುರು, ನಾನು ಅವಕಾಶ ಕೊಟ್ಟಿಲ್ಲ, ಅವರೇ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಂದು ಮೂವಿಲಿ ಒಂದು ಮೆಲೋಡಿ ಸಾಂಗ್ ಸಕ್ಕತ್ತಾಗಿ ಆಡಿದ್ದಾರೆ. ಅದ್ರ ಜೊತೆಗೆ ನಾನು ಕಲಾವಿದ ಅಷ್ಟೇ, ಹೀರೋ ಅಲ್ಲ. ಸೊ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇದು ಜಸ್ಟ್ ಈ ನಂದಿಗೆಲ್ಲ, ನಾನು ನೆಕ್ಸ್ಟ್ ಬರೋ ದೊಡ್ಡ ಸಿನಿಮಾಕ್ಕೂ ಇವರೇ ಒಂದು ಮೆಲೋಡಿ ಸಾಂಗ್ ಆಡ್ತಾರೆ. ಅದು ಡೆಫಿನೆಟಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ 1 ಹಿಟ್ ಆಗೋ ಸಾಂಗನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ಹಾಗೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಡಿ ಬಾಸ್, ದ ಬೆಸ್ಟ್ ಆ್ಯಂಡ್ ಬೆಸ್ಟು. ಐ ಥಿಂಕ್ ಈ ಬಂದಿರೋ ಒಂದು 50ರಿಂದ 100 ಬರ್ತ್ಡೇ ಸಾಂಗಲ್ಲಿ ಇದೊಂದು ಬೆಸ್ಟ್ ಟಾಪ್ 1 ಬೆಸ್ಟ್ ಸಾಂಗ್ ಆಗುತ್ತೆ. ಸೊ ದೆರ್ ಇಸ್ ನೋ ಡೌಟ್, ವೇಟ್ ಆ್ಯಂಡ್ ಸಿ. ಎಸ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮಾಡ್ತಾ ಇದ್ದೀವಿ, ಮಾಡೋಣ. ಆ್ಯಂಡ್ ತುಂಬ ಫನ್ ಇರುತ್ತೆ ಗೈಸ್, ಸೀರಿಯಸ್ಲಿ. ನಿಮಗೆ ನಾನು ಯೂಟ್ಯೂಬ್ ಬ್ಲಾಗಲ್ಲಿ ಎಲ್ಲೂ ನಾನು ಸಾಂಗ್ ತೋರಿಸೋದಕ್ಕೆ ಬರೋಲ್ಲ, ಬಿಕಾಸ್ ಇಲ್ಲಿ ತೋರಿಸೋದಕ್ಕೆ ಆಗಲ್ಲ ನಾನು. ಬಟ್ ತುಂಬ ಬಿಗ್ ಲೆವೆಲಲ್ಲಿ ಇದೆ, ಆಯಿತಾ? ನೀವು ನೋಡ್ತಾ ಇದ್ದರೆ ನಿಮಗೇನೆ ಒಂದು ಕ್ರಿಂಜ್, ಇದು ಯಾವ ಥರ ಇದೆ ನೋಡಬೇಕು ಅನ್ನೋ ಒಂದು ರೀತಿಲಿ ನಿಮಗೆ ಕುತೂಹಲನೇ ಮೂಡಿಸುತ್ತೆ. ಸೊ ಸ್ಟೇ ಟ್ಯೂನ್ಡ್, ಓಕೆನಾ? ತುಂಬ ಸಕ್ಕತ್ತಾಗಿ ಬರುತ್ತೆ, ಮಜಾ ಮಾಡೋಣ. ಆ್ಯಂಡ್ ಈವನ್ ನಮ್ಮ ಇನ್ಫ್ಲೂಯೆನ್ಸರ್ಸ್ಗಳಿದ್ದಾರೆ, ಹಾಗೆ ನಮ್ಮ ಬ್ರದರ್ಸ್ ಇದ್ದಾರೆ, ನಮ್ಮ ಟೀಮ್ ಮೆಂಬರ್ಸ್ ಯಾರು ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿಲ್ಲ. ಸೊ ನಮ್ಮ ಕಬಾಬ್ ಮಂಜಣ್ಣ ಕೂಡ ಇದ್ದಾರೆ. ಸೊ ಎಲ್ಲರ ಜೊತೆ ಒನ್ ಮೋರ್ ಥಿಂಗ್, ಅದೇ ಡಿ ಬಾಸ್ ಜೊತೆ ಕೆಲಸ ಮಾಡಿ ಕೊರಿಯೋಗ್ರಾಫರ್ ನಾಗ್ ಮಾಸ್ಟರ್ ಸಾರ ಮಾಡ್ತಾ ಇದ್ದಾರೆ ಇದರಲ್ಲಿ ಕೊರಿಯೋಗ್ರಾಫರ್ ಆಗಿ. ಸೈಕ್ ಆಗಿರುತ್ತೆ, ಎಲ್ರು ಕಳೆದೋಗ್ತಾರೆ ಸಾಂಗ್ ಕೇಳಿದ್ರೆ, ದೆರ್ ಇಸ್ ನೋ ಡೌಟ್. ಅದರಲ್ಲಿ ನಮ್ಮ ಮಾಮ್ಜಿ ಅವ್ರು ಆಡಿದ್ದಾರೆ, ಅಕ್ಕ ನಿನ್ನೂ ನೆಕ್ಸ್ಟ್ ಲೆವೆಲ್. ಅದು ಲಿರಿಕ್ಸ್ಗೆ ದಮ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಕೊರಿಯೋಗ್ರಾಫರ್ ಆ ಥರ ಇದೆ, ಡೆಫಿನೆಟಾಗಿ ಖುಷಿ ಪಡ್ತೀರಾ. ಸೊ ವೇಟ್ ಆ್ಯಂಡ್ ವಾಚ್ ಗೈಸ್. ನಮ್ಮ ಕಬಾಬ್ ಮಂಜಣ್ಣ ಅವ್ರು ಬಂದರು, ಮಾತಾಡ್ಸೋಣ ಅವ್ರಿಗೆ. ಶೂಟಿಂಗಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಮಂಜಣ್ಣ ನಮಸ್ತೆ. ನಮಸ್ಕಾರ. ಏನು ಸಮಾಚಾರ? ಹೇಳ್ಬೇಕು. ಫುಲ್ ರೆಡಿ ಆಗಿಬಿಟ್ಟಿದ್ದೀರಾ ಅನ್ಕೊಳ್ರಿ. ಗೊತ್ತಲ್ಲ, ನಾವು ಡಿ ಬಾಸ್ ಅಭಿಮಾನಿ, ಒಂದು ಗತ್ತಿರುತ್ತೆ, ಒಂದು ಕದರ್ ಇರುತ್ತೆ ಅಲ್ವಾ? ಹೆಂಗಿದೆ ಅಣ್ಣ ಹೊರಗಡೆ ಎಲ್ಲ ನೋಡಿದ್ರಲ್ಲ ವೈಬ್ ಎಲ್ಲ ಒಂಥರ ಅದು ಬೇರೆ ಥರ ಇದೆ. ಅದು ನಮ್ಮ ಬಾಸ್ ಅಂದ್ರೆ ಒಂಥರ ವೈಬ್ ಇದ್ದೇ ಇರಬೇಕು. ಅದೆಲ್ಲ ಗೊತ್ತಲ್ಲ, ನಮ್ಮ ಬಾಸ್ಗೊಂದು ಗತ್ತಿ ಇರುತ್ತೆ, ನಮ್ಮ ಬಾಸ್ಗೊಂದು ದೌಲತ್ ಇರುತ್ತೆ. ಆದರೆ ಈ ಕಬಾಬ್ ಮಂಜಿನ ಒಂದು ಇರುತ್ತೆ. ಫಸ್ಟ್ ಶೂಟಿಂಗ್ ಮುಗಿಸೋಣ, ಮಿಕ್ಕಿದ ಆಮೇಲೆ ಬ್ಲಾಕ್ ಮಾಡೋಣ, ಬರಲಾ? ಎಸ್ ಬನ್ನಿ ಗೈಸ್. ಶೂಟಿಂಗ್ ಪೂಜೆ ಮಾಡ್ತಾ ಇದ್ದಾರಂತೆ, ಟೈಮ್ ಆಗ್ತಾ ಇದೆ. ನಮ್ಮ ಜೂನಿಯರ್ ಉಪೇಂದ್ರ ಅವರು ಕೂಡ ಇಲ್ಲೇ ಇದ್ದಾರೆ, ಮಾತಾಡ್ಸಿಲ್ಲ ಅವ್ರಿಗೆ. ಗೈಸ್ ಪೂಜೆ ಆಗ್ತಾ ಇದೆ. ಗಾಯ್ಸ್ ಫೈನಲಿ ಬ್ರೇಕ್ ತೊಗೊಂಡಿದ್ವಿ ಊಟ ಮಾಡೋಕ್ಕೆ ಅಂತ. ಊಟ ಮುಗಿಸಾಯಿತು, ಮತ್ತು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಅವ್ರಿಗೆ ಕೋಚಿಂಗ್ ನಡೀತಾ ಇದೆ. ಆ್ಯಂಡ್ ಈ ಕಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಾಯ್ತಾ ಇದೆ. ನನ್ನ ಜೊತೆ ಇವತ್ತಿದ್ದಾರೆ ಸಲ್ಮಾನ್ ಬ್ರದರ್ ಅವರು. ಹಾಗೆ ನಮ್ಮ ವ್ಯೂವರ್ಸ್ಗೆ ಗಾಯ್ಸ್, ಇವ್ರದ್ದು ನಮ್ಮದು ಟೇಕ್ಸ್ ಇದೆ.
ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ನಾವೇ ಬೆಳಗ್ಗೆಯಿಂದ ವೇಟಿಂಗ್ ಮಾಡ್ತಾನೆ ನೋಡೋಣ ಯಾವಾಗ ಆಗುತ್ತೆ ಅಂತ. ಇನ್ನು ವಿಡಿಯೋ ಮಾಡ್ತಾನೇ ಇದೀವಿ, ಮುಗಿದಿಲ್ಲ ಇನ್ನು ಸಾಂಗೆ ಮುಗುದಿಲ್ಲ. ಇನ್ನು ಸಾಂಗೆ ಮುಗ್ದಿಲ್ಲ. ಸೊ ಮುಗ್ದಿಲ್ಲ ಗುರು, ಬೆಳಗ್ಗೆನೆ ಬಂದಿದ್ದೀನಿ. ಬೇಜಾರಾಗಿ ಬೆಳಗ್ಗೆ ಒಂದು ಟೀನು ಕುಡಿದಿರಲಿಲ್ಲ, ಏನು ಕುಡಿದಿರಲಿಲ್ಲ, ಸ್ಟ್ರೆಸ್ ಆಗಿ ಹೋಗಿದ್ದು ಶೂಟಿಂಗಲ್ಲಿ. ಸೊ ಟೀ ಕುಡಿಯೋಣ ಅಂತ ಬಂದಿದ್ದೀವಿ ಊರಲ್ಲಿರೋ ಒಂದು ಅಂಗಡಿಗೆ. ಸೊ ಎಸ್ ಗಾಯ್ಸ್, ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಕಂಪ್ಲೀಟ್ ಆಯಿತು. ಸೊ ಈಗ ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಗೆಟಪ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಸೊ ಒಂದು ಫಸ್ಟ್ ಶೆಡ್ಯೂಲಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಹಿಪ್ ಹಾಪ್ ಆ್ಯಂಡ್ ರ್ಯಾಪ್ಸ್, ಸೊ ಆ ಥರ ಒಂದು ಜಾನರ್ ಬಟ್ಟೆ ಹಾಕಿದ್ವಿ. ಲೈಕ್ ಎಲ್ಲ ಅಗ್ಲ ಶರ್ಟ್ಸ್, ಅಗ್ಲ ಪ್ಯಾಂಟ್ಸ್ ಎಲ್ಲ ನಾವು ಟ್ರೈ ಮಾಡಿದ್ವಿ. ಸೊ ನಮ್ಮದು ಇವಾಗ ಸೆಕೆಂಡ್ ಶೆಡ್ಯೂಲ್ ಇರೋದ್ರಿಂದ ಸ್ವಲ್ಪ ಹಾಗೆ ಪೆನ್ಸಿಲ್ಸ್ ಆ್ಯಂಡ್ ಜೀನ್ಸ್ ಶರ್ಟಲ್ಲಿ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಬರ್ತಾಯಿದ್ದೀವಿ. ಸೊ ನನ್ನ ಕಾನ್ಸೆಪ್ಟ್ ಈ ಥರ ಇದೆ. ಸೊ ನೋಡ್ತಾ ಇದ್ದೀರಾ ಡ್ರೆಸ್ ನಮ್ಮದು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಬೇಗ ಹೋಗೋಣ. ಆ್ಯಂಡ್ ಲಿಟ್ರಲಿ ನಮ್ಮ ಜೂನಿಯರ್ ಉಪೇಂದ್ರ ಅವರು ಸೆಕೆಂಡ್ ಶೆಡ್ಯೂಲ್ಗೆ ರೆಡಿ ಆಗಿದ್ದಾರೆ. ಅವ್ರದ್ದು ಬಟ್ಟೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ ಕಾಸ್ಟ್ಯೂಮು. ನೋಡಿ ಲಿಟ್ರಲಿ ಯಾವ ಗೋಣಿ ಚೀಲ ಥರ ಬಟ್ಟೆ ಗೈಸ್, ಹೊಲ್ಸಿರೋದು ಹೆಂಗೆ, ಏನು ಪ್ಲ್ಯಾನ್ ಅಂತ ನೋಡಿ. ಇಲ್ಲಷ್ಟೇ ದಾರೆಯಿಂದ ಕಟ್ಟಿದ್ದಾರೆ, ಒಂಥರ ಬೇರೆ ವೈಬ್ ಇದೆ ಆಯಿತಾ. ನೋಡಿ ಪ್ಯಾಂಟ್ಸಲ್ಲಿ ನೋಡಿ ಇಲ್ಲಿ ಬೇರೆ ವೈಬ್ ಸೀರಿಯಸ್ಲಿ. ಇಲ್ಲಿ ಹಿಂದೆ ಏನಿದು, ಇದು ಉಪೇಂದ್ರ ಅವ್ರದ್ದು. ಆಲ್ಮೋಸ್ಟ್ ನೀವು ನೋಡಿರ್ತೀರ ಇವ್ರನ್ನ. ಇಲ್ಲೂ ಇದೆ ನಾನು. ಬೇರೆ 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 ಬ್ರದರ್, ಕಂಗ್ರ್ಯಾಚುಲೇಷನ್ ಬ್ರದರ್. ಏನು ಹೊಲ್ಸಿದ್ದ ನೀವು ಇದನ್ನ? ಹೊಲ್ಸಿದ್ದ ನೀವು? ಹೊಲ್ಸಿದ್ದು ಹೊಲ್ಸಿದ್ದು ಎಲ್ಲ ಚೇಂಜು. ಮಾಮೂಲಿ ನಾರ್ಮಲ್ ಇದ್ರೆ ಯಾರು ನೋಡಲ್ಲ, ನೆಗಾಡಲ್ಲ, ಖುಷಿ ಪಡಲ್ಲ. ಅದಕ್ಕೆ ನಾನು ಚೇಂಜ್ ಆಗ್ಬೇಕು ಅಂತಾನೆ ನಾನು ಹೊಲ್ಸಿದ್ದು ಡಿಫ್ರೆಂಟಾಗೆ ಹೊಲಿಸ್ಬೇಕು. ಏನು ಮಾಡೋದು, ಮಾಡಲೇಬೇಕು ಅಂತ ಜನಿಗೆ ಒಂದು ಯಾವ್ದಾರ ಒಳ್ಳೆ ಖುಷಿ ಇರ್ಬೇಕಲ್ವಾ. ಅಭಿಮಾನಿಗಳಿಗೆ ಜನಿಗೆ ಎಲ್ಲ ಖುಷಿ ಇದ್ರೇ ಚಂದ. ಸುಮ್ಮನೆ ಮಾಮೂಲಿ ನಾರ್ಮಲ್ ಹಾಕಿದ್ರೆ ಏನು ಟೇಸ್ಟ್ ಇಲ್ಲ. ಚೇಂಜ್ ಆಗ್ಬೇಕು. ಚೇಂಜ್ ಅಂದರೆ ಬಟ್ಟೆಲಿ ಆಗ್ಬೋದು, ಒಳ್ಳೆ ಮಾತಾಡೋ ಇದ್ರಲ್ಲಿ ಆಗ್ಬೋದು. ಪ್ರತಿಯೊಂದಲ್ಲೂ ಜನ ಒಳ್ಳೇದು ಮಾತಾಡ್ರೆ ಒಳ್ಳೇದು ಅಷ್ಟೇ. ನಮಗೆ ಬೇಕಿರೋದು ಅವ್ರ ಸಪೋರ್ಟ್ ಅಷ್ಟೇ, ಇನ್ನೇನು ಬೇಕು. ಇಷ್ಟೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಒಂದು ಸೆಕೆಂಡ್ ಶೆಡ್ಯೂಲ್ ಶೂಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅಲ್ಲೇನಾಗುತ್ತೆ, ನಮ್ಮ ಅಣ್ಣರಿಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಕಲಾವಿದರು ಅಂದಮೇಲೆ ಎಲ್ಲರೂ ಒಂದೇ. ನಿಮ್ಮ ಆಶೀರ್ವಾದ ಇಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ನಿಮ್ಮ ಕೈಯಲ್ಲಿದೆ. ನೀವು ಸಪೋರ್ಟ್ ಮಾಡ್ತೀರ ಅಂತ ನನಗೆ ಗೊತ್ತು. ಮಾಡಿ ಆಲ್ ದ ಬೆಸ್ಟ್, ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಶೂಟಿಂಗಲ್ಲಿ ಏನಾಗುತ್ತೆ ನೋಡೋಣ. ಇವಾಗ ನಮ್ಮ ಲೋಹಿತ್ ಬ್ರದರ್ ಅವರು ಒಂದು ಗಿಟಾರ್ ಪ್ಲೇ ಮಾಡ್ತಾರೆ, ಒಂದು ಟ್ಯೂನ್ ಪ್ಲೇ ಮಾಡ್ತಾರೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಎಸ್ ಬ್ರದರ್, 3, 2, 1 ಆ್ಯಕ್ಷನ್. ಎಸ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಒಳ್ಳೆ ಟ್ಯೂನ್ ಮಾಡಿದ್ರಿ. ಸೊ ಗಾಯ್ಸ್, ನಮ್ಮ ಬೆಂಕಿ ಬ್ರದರ್ ಇವಾಗ ಒಂದು ಡ್ಯಾನ್ಸ್, ಒಂದು ಸ್ಟಂಟ್ ಮಾಡ್ತಾರೆ ಟೋಪಿದು. ಸಕ್ಕತ್ತಾಗಿರುತ್ತೆ ನೋಡಿ. ಎಸ್ ಬ್ರೋ, 3, 2, 1 ಆ್ಯಕ್ಷನ್ ಬ್ರೋ. Hey bro, crazy bro, crazy. Thank you brother. So
ಗೈಸ್ ಶೂಟಿಂಗ್ ಅರ್ಧಕ್ಕೆ ಸ್ಟಾಪ್ ಮಾಡಿ ಊಟಕ್ಕೆ ಬ್ರೇಕ್ ತೊಗೊಂಡಿದ್ದೀವಿ. ಇವಾಗ ನಮ್ಮ ನಾಗ್ ಮಾಸ್ಟರ್ ಇದ್ದಾರೆ, ದೊಡ್ಡ ದೊಡ್ಡ ಸಿನಿಮಾಗಳಲ್ಲೂ ಕೂಡ ಆ್ಯಂಡ್ ದರ್ಶನ್ ಸರ್ ಜೊತೆಗೂ ಕೂಡ ಒಂದು ಕೊರಿಯೋಗ್ರಫಿ ಮಾಡಿ ಬಂದಿರುವಂಥ ನಮ್ಮ ನಾಗ್ ಮಾಸ್ಟರ್ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಸೋಣ ಆ್ಯಂಡ್ ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಚೆನ್ನಾಗಿದೆ ಅಣ್ಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ಹೇಗೆ ವೈಬ್ ಮಾಡ್ತಾ ಇದ್ದೀರಾ? ಅಂದರೆ ಒಂದು ಈಡು ಬೈಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗಿರುವಂಥ ಎಕ್ಸ್ಪೀರಿಯನ್ಸ್ ಇಲ್ಲಿ ಶೂಟಿಂಗ್ ಎಲ್ಲ ನೋಡಿದರೆ ನೀವೇ ಕೊರಿಯೋಗ್ರಫಿ ಮಾಡ್ತಾ ಇದ್ದೀರಾ, ಹೇಗೆ ವೈಬ್ ಇದೆ? ಅಂದರೆ ಯಾವ ಥರ ನಿಮಗೆ ಏನು ಅಭಿಪ್ರಾಯ ಇದೆ ಸಾಂಗ್ ಬಗ್ಗೆ, ವಿಡಿಯೋ ಬಗ್ಗೆ ಎಲ್ಲ ಅಂತ ಹೇಳೋದಾದ್ರೆ ಸರ್? ನನಗೆ ಹೇಳ್ಬೇಕು ಅಂದರೆ ಇದು ಆಲ್ಬಮ್ ಸಾಂಗ್ ಅನಿಸ್ತಾ ಇಲ್ಲ, ಇದೊಂದು ಒಳ್ಳೆ ಮೂವಿ ಸಾಂಗ್ ಅನಿಸ್ತಾ ಇದೆ. ಒಂದು ದರ್ಶನ್ ಸರ್ಗೆ ಒಂದು ಸೆಲೆಬ್ರಿಟಿ ಸಾಂಗ್ ಇದು. ತುಂಬ ಅಚ್ಚುಕಟ್ಟಾಗಿ ಲಿರಿಕ್ ಬರೆದಿದ್ದಾರೆ. ನೂರು ಅರ್ಮಾನ್ ಅಂತ ತುಂಬ ಚೆನ್ನಾಗಿ ಆಡಿದ್ದಾರೆ, ಮಾಮ್ಜಿ ಅಂತ. ಮತ್ತು ಡ್ಯಾನಿ ಇವರೆಲ್ಲ ನಮ್ಗೆ ತುಂಬ ಸಪೋರ್ಟು. ನನಗೂ ಒಬ್ಬ ಮಾಸ್ಟ್ರು ನನಗೂ ತುಂಬ ಸಪೋರ್ಟ್ ಕೊಡ್ತಾಯಿದ್ದಾರೆ. ಬಟ್ ಈ ಸಾಂಗ್ ಮಾತ್ರ ಅಲ್ಟಿಮೇಟು. ದರ್ಶನ್ ಸರ್ಗೆ ಹಿಟ್ ಸಾಂಗ್ ಇದು. ಇವ್ರು ಕೇಳ್ಬಿಟ್ಟು ತುಂಬ ಫಿದಾ ಆಗ್ಬಿಡ್ತಾರೆ ಇವರಿಗೆ. ಮತ್ತು ಒಳ್ಳೆ ಟೀಮು ಇವ್ರದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೂ ಕರ್ಕೊಂಡು ನನಗೂ ಕೊರಿಯೋಗ್ರಫಿ ಕೊಟ್ಟಿದ್ದಾರೆ. ನಾನು ಅದೇ ಅದ್ಭುತವಾಗಿ ತೆಗಿತಾ ಇದ್ದೀನಿ, ಸಿನಿಮಾ ಲೆವೆಲ್ಗೆ ತೆಗಿತಾ ಇದ್ದೀನಿ. ನನ್ನ ಎಕ್ವಿಪ್ಮೆಂಟ್ಸ್ ಎಲ್ಲ ಟೋಟಲ್ ಸಿನಿಮಾದೇ ತೊಗೊಂಬಂದಿರೋದು ನಾನು. ಟ್ರ್ಯಾಕು, ಟ್ರ್ಯಾಲಿ, ಡ್ರ್ಯಾಗನ್ ಕ್ಯಾಮ್ರಾ, HHR ಝೂಮು ಎಲ್ಲ ಟೋಟಲ್ ಸಿನಿಮಾ ಲೆವೆಲ್ಗೆ ಮಾಡ್ತಾರೆ ಇದು. ನಾನು ಹುಡುಗರು ಡ್ಯಾನ್ಸರ್ಸು ಅಷ್ಟೇ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ನಮ್ಮ ಭದ್ರಾವತಿ ಹುಡುಗರು. ಅವ್ರಿಗೆ ನಾನು ಚಿರಋಣಿ, ಇದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ ನಮಗೂ ಕೂಡ ತುಂಬ ಸಂತೋಷ ಆಯಿತು. ಮುಂದೆ ಇದೇ ಥರ ಸೇರೋಣ, ಅದ್ಭುತವಾದ ಒಂದು ಸಂದೇಶನ ಕೊಡ್ತಾ ಹೋಗೋಣ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಗೈಸ್ ಫೈನಲಿ ಶೂಟಿಂಗ್ ಪ್ಯಾಕಪ್ ಆಯಿತು ಆ್ಯಂಡ್ ಕಂಪ್ಲೀಟ್ ಕೂಡ ಆಯಿತು. ಸೊ ನಮ್ಮ ಡ್ಯಾನ್ಸರ್ಸ್ ಕೂಡ ಇಲ್ಲಿದ್ದಾರೆ, ಅವರು ಕೂಡ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ವಿಶಸ್ ಮಾಡೋಣ. ಬ್ರದರ್, ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಮಸ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಎನರ್ಜಿ ನೆಕ್ಸ್ಟ್ ಲೆವೆಲ್ ಇದೆ ನಿಮ್ಮದು. ಆ್ಯಂಡ್ ಬ್ರದರ್, ನಿಮ್ಮ ಎನರ್ಜಿ ಕೂಡ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಬ್ರದರ್, ನಿಮ್ಮ ಎನರ್ಜಿ ಕೂಡ ನೆಕ್ಸ್ಟ್ ಲೆವೆಲ್. ಒಳ್ಳೇದಾಗಲಿ ಬ್ರದರ್, ಮತ್ತೆ ಸಿಗೋಣ, ಫನ್ ಮಾಡೋಣ. ಓಕೆ ಡ್ಯಾನಿ ನೋಡಿ ಬೆಳಗ್ಗೆಯಿಂದ ಬ್ಲೇಜರ್ ತೆಗೆದು ಅಲ್ಲ ಸಾರಿ ಹಾಕ್ಕೊಂಡು ಇವಾಗ ತೆಗ್ಬಿಟ್ಟು ಸ್ವಲ್ಪ ಫ್ರೀ ಆಗೋನೆ. ವ್ಲಾಗ್ ಮುಗಿಸೋ ಟೈಬಲ್ ಎಲ್ಲ ಉಲ್ಟಾ ಆಗೋಗ್ಬಿಡುತ್ತೆ. ಗಾಯ್ಸ್ ಫೈನಲಿ ಶೂಟಿಂಗ್ ಪ್ಯಾಕಪ್ ಆದಮೇಲೆ ರೂಮಿಗೆ ಬಂದು ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಬೇಕು. ಎಲ್ಲೋದ್ರೆ ನಮ್ಮ ರೈಟ್ರು ಅಂತ ಹುಡುಕ್ತಾ ಇದೀವಿ. ನೋಡಿದ್ರೆ ನೋಡಿಲಿ ಬಂದು ಸುಖ ಪುರುಷ ಏನು ಮಸ್ತಾಗಿ ಮಲಗಿದ್ದಾರೆ ರೂಮಲ್ಲಿ. ಹಾಂ ಏನೋ ಓನ್ಲಿ ಸೋಷಿಯಲ್ ಮೀಡಿಯಾ. ಏನ್ರಿ ಮೀಡಿಯಾ ಅಂತೆ ಗೈಸ್. ಇವ್ರವ್ರ ಮಗ. ಹಾಯ್ ಮಾಡಪ್ಪ. ಏನಾ ನೆಕ್ಸ್ಟ್? ನೆಕ್ಸ್ಟ್ ಇಂಡಸ್ಟ್ರಿಗೆ ಹೀರೋ ಇವನೇ ಅಂತೆ. ಕಂಗ್ರ್ಯಾಚುಲೇಷನ್ ಅಪ್ಪ, ಒಳ್ಳೇದಾಗಲಿ. ಸೊ ಗೈಸ್ ಬನ್ನಿ, ಮಂಜಣ್ಣ ಅವ್ರು ನಮಗೆ ಟೀ ಕುಡಿಯೋಕೆ ಹೋಗ್ಬಿಟ್ಟಿದ್ದಾರೆ. ನಮಗೆ ಹೇಳ್ದಲ್ಲೇ ಎಲ್ಲೋಗಿದ್ದಾರೆ, ಫೋನ್ ಮಾಡಬೇಕು. ಕಾಣ್ತಾನೆ ಇಲ್ಲ, ಪೂರ್ತಿ ರೆಸಾರ್ಟ್ ಹುಡುಕಿದ್ರು. ನೋಡೋಣ, ನಾವು ಟೀ ಕುಡಿಯೋಕ್ಕಾದ್ರೆ ಟೀ ಕುಡಿಯೋಕೆ ಹೋಗೋಣ, ಇಲ್ಲಾಂದ್ರೆ ಏನಾಗುತ್ತೆ ನೋಡೋಣ. ಗೈಸ್ ಬೆಳಗ್ಗೆಯಿಂದ ಶೂಟಿಂಗಲ್ಲಿ ಬ್ಯುಸಿ ಆಗಿ ನಮ್ಮ ಜೂನಿಯರ್ ಉಪೇಂದ್ರ ಅವ್ರನ್ನ ಮಾತಾಡ್ಸೋದೆ ಮರ್ತಿಲ್ಲ, ಆಗಲಿಲ್ಲ ಅಷ್ಟೇ ಮಾತಾಡ್ಸೋಕ್ಕೆ. ಸೊ ಶೂಟಿಂಗ್ ಮುಗೀತಲ್ಲ, ಬನ್ನಿ ಅವ್ರ ಹತ್ರ ಮಾತಾಡೋಣ. ಶೂಟಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಕೇಳೋಣ. ಆ್ಯಂಡ್ ಪರ್ಸ್ನಲಿ ನಾನು ಹಾಡಿರೋ ಹಾಡಲ್ವಾ, ಅವ್ರು ಹೇಗೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು, ಅವ್ರು ಹೇಗೆ ಅದನ್ನು ವೈಬ್ ಮಾಡಿದ್ರು ಅಂತ ಕೇಳೋಣ ಬನ್ನಿ. ನಮಸ್ತೆ ಜೂನಿಯರ್ ಉಪೇಂದ್ರ ಅವರೇ, ಹೇಗಿದ್ದೀರಾ ಜೂನಿಯರ್ ಉಪೇಂದ್ರ ಅವರೇ? ನಾವು ಚೆನ್ನಾಗಿದ್ದೀವಿ. ಬೆಳಗ್ಗೆಯಿಂದ ಮಾತಾಡ್ಸೋದಕ್ಕಾಗಲಿಲ್ಲ, ತಪ್ಪು ತಿಳ್ಕೊಬೇಡಿ. ಪಾರ್ಕ್ ಫುಲ್ ಬ್ಯುಸಿ ಇದ್ರಿ, ಮಾತಾಡ್ಸೋಕ್ಕಾಗಲ್ಲ. ಎಲ್ಲರೂ ಆ್ಯಕ್ಟಿಂಗ್ ಅಂತ ಇರುವಾಗ ಎಲ್ಲರೂ ಬ್ಯುಸಿನೇ, ಮಾತಾಡ್ಸೋಕ್ಕಾಗಲ್ಲ. ಪರ್ಸ್ನಲ್ ಆಗಿ ಫಸ್ಟ್ ಟೈಮ್ ನಾನು ಹಾಡಿರುವಂಥ ಹಾಡನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ, ಅದರಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ರಿ, ಅದರಲ್ಲಿ ವೈಬ್ ಮಾಡಿದ್ರಿ, ಡ್ಯಾನ್ಸ್ ಮಾಡಿದ್ರಿ, ಹಲವಷ್ಟು ಕಡೆ ಕಾಣಿಸ್ಕೊಂಡಿದ್ದೀರಾ. ಸಖತ್ತಾಗಿದೆ ಸಾಂಗ್ ಮಾತ್ರ, ಸೂಪರ್, ಹೇಳಿ ಮಾಡಿಸ್ದಂಗಿದೆ ಮಾತ್ರ. ಈ ಫಸ್ಟ್ ಏನಾರ ಯೂಟ್ಯೂಬಲ್ಲಿ ಇದು ರಿಲೀಸ್ ಆಯಿತು ಅಂದರೆ ಫಸ್ಟ್ ಸಾಂಗ್ ನಾನೇ ಮಾಡಬೇಕು ಅಂತ ಭಾರಿ ಆಸೆ ಇದೆ. ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಹಾಕ್ಬಿಡ್ತೀನಿ, ನಂದು ರೀಲ್ಸ್ ಮಾಡ್ತೀರಾ? ಪಕ್ಕ ಓಕೆ. ಭಾರಿ ಇಷ್ಟ ಆಗ್ಬಿಡ್ತದೆ ಡಿ ಬಾಸ್ ಸಾಂಗು. ಮಸ್ತಾಗಿ ಅಲ್ಟಿಮೇಟ್ ಆಗಿದೆ, ಸೂಪರ್, ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು. ಮಸ್ತ್, ನಾವಂತೂ ಎಂಜಾಯ್ ಮಾಡಿವಪ್ಪ. ನಾನು ಆಡಿರೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಮೇಲೋದಕ್ಕೇನು ಹೇಳ್ತಾ ಇಲ್ಲ ತಾನೆ? ಓಕೆ, ಅದಕ್ಕೆಲ್ಲ ರಿಯಲ್ ಆಗಿ ಮನ್ಸಿಂದ ಹೇಳ್ಬೇಕು. ಮನ್ಸಿಂದಾನೆ ಡೈರೆಕ್ಟ್ ಆಗಿ ಹೇಳ್ತಾರ, ಮನ್ಸಿಂದ ಹೇಳ್ಬೇಕಲ್ವಾ ಗೈಸ್? ಏನಿದ್ರು ಮನ್ಸಿಂದ ಹೇಳ್ಬೇಕು. ಸುಮ್ಮನೆ
ಎಲ್ಲರಿಗೂ ಒಂದು ನ್ಯಾಯ ನಮಗೆ ಒಂದು ನ್ಯಾಯ ಅಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಬ್ರದರ್. ಕರೆಕ್ಟಾಗಿ ಹೇಳಿದೆ, ಆಕ್ಚುಲಿ ಹೇಳ್ತಾ ಇರೋದು ರಿಯಲ್ ಕರೆಕ್ಟಾಗಿ ಚೆನ್ನಾಗಿ ಆಡಿದ್ರ, ಒಳ್ಳೆ ಸೂಪರ್. ನನಗಂತೂ ಫುಲ್ ಖುಷಿ ಆಯ್ತು. ನನಗಂತೂ ಆ ಸಾಂಗ್ ಕೇಳಿಬಿಟ್ರೆ ನಾನೇ ಹುಮ್ಮಸ್ಸು ಬರ್ತದ, ಡ್ಯಾನ್ಸ್ ಮಾಡ್ಬೇಕಂತ ಹುಮ್ಮಸ್ಸು. ಚೆನ್ನಾಗಿದ್ರೆ ತಾನೇ ಹುಮ್ಮಸ್ಸು ಬರೋದು. ಸಾಂಗ್ ಚೆನ್ನಾಗಿಲ್ಲ ಅಂದ್ರೆ ಯಾರಿಗೆ ತಾನೇ ಹುಮ್ಮಸ್ಸು ಬರುತ್ತೆ. ಹೌದು, ನನಗಂತೂ ತುಂಬಾನೇ ಸೂಪರ್ ಇಷ್ಟ ಆಯ್ತು. ಬ್ರದರ್. ಹೀಗೆ ಬೆಳಿಲಿ ಆದಷ್ಟು ಎಲ್ಲರಿಗೂ ಆ ಸಾಂಗ್ ಮಾಡಿದೆ ಎಲ್ಲ ಇದಕ್ಕೂ ಒಳ್ಳೇದಾಗಲಿ. ಓಕೆ ಬ್ರದರ್, ಥ್ಯಾಂಕ್ ಯು ಸೊ ಮಚ್ ಬೈಟ್ ಮಾಡಿದ್ದಕ್ಕೆ. ಸೊ ಎಸ್ ಗೈಸ್, ಶೂಟಿಂಗ್ ಆಲ್ರೆಡಿ ಕಂಪ್ಲೀಟ್ ಆಯಿತು. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಆಲ್ಮೋಸ್ಟ್ ನಮಗೆ ಆಲ್ವೇಸ್ ದ ಫೇಮಸ್ ಬ್ರದರ್ ಕಬಾಬ್ ಮಂಜಣ್ಣ ಅವರು, ಆ್ಯಂಡ್ ಅದರ ಜೊತೆಗೆ ಇನ್ನೊಬ್ಬರು ಕೂಡ ನಮ್ಮ ಜೊತೆಲಿದ್ದಾರೆ. ಸೊ ಅವರು ಬೆಂಗಳೂರು ಹೋಗ್ತಾ ಇದ್ದಾರೆ, ಶೂಟಿಂಗ್ ಪರ್ಪಸ್ ಬಂದಿದ್ದರು. ಸೊ ಅವರಿಗೆ ಬೀಳ್ಕೊಡುಗೆ ಮಾರುವಂಥ ಸಮಯ ಬಂದಿದೆ. ಸೊ ಫೈನಲ್ ಆಗಿ ಅವರಿಗೆ ಹೇಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ಹೇಗೆ ವೈಬ್ ಮಾಡಿದರು, ಅಲ್ಲಿ ಆ್ಯಕ್ಟಿಂಗ್ ಆದಾಗ ಅವರಿಗೆ ಆದ ಅನುಭವಗಳೇನು, ಇಬ್ಬರು ಬಾಯಿಂದ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಕಬಾಬ್ ಮಂಜಣ್ಣ ಅವರು ಜೊತೆಗಿದ್ದಾರೆ. ಸೊ ನಮಸ್ತೆ ಕಬಾಬ್ ಮಂಜಣ್ಣ, ಹೇಗಿದೆ, ಹೇಗೆ ವೈಬ್ ಮಾಡಿದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸು? ಎಲ್ಲ ಫುಲ್ ಜಾಲಿ ಗೊತ್ತಲ್ಲ. ಹಾಂ, ನಮ್ದೊಂಥರ ಮಸ್ತು. ಹಾಂ, ಏನಿಲ್ಲ, ಮಸ್ತಾಗಿ ಒಂದು ಅದ್ಭುತವಾಗಿ ಒಂದು ಡಿ ಬಾಸ್ ಸಾಂಗ್ನ ಮಾಡಿದ್ವಿ. ನಮ್ಮ ಊರಿನ ತಂಡಗಳು ಅದ್ಭುತವಾಗಿ ಪ್ರಯೋಗನ ಮಾಡಿದ್ದಾರೆ. ಅದ್ರಲ್ಲೊಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಅದರಲ್ಲೂ ಇನ್ನೊಂದು ವಿಷಯ ಏನಂತಂದರೆ, ಬ್ಲ್ಯಾಗೂ ಮಾಡ್ತಾ ಇದೆಯಾ, ಸಿಂಗಿಗೂ ನೀನೇ ಮಾಡ್ತಾ ಇದೆಯಾ. ಅದೇ ಥರ ಈ ನಮ್ಮ ಡಿ ಬಾಸ್ ಸಾಂಗ್ನ ನೀನೇ ಆಡಿದ್ಯಾ. ಮಾಮ್ಜಿ ಸಯಸ್ ಕಡೂರಿನ ಹುಡುಗ, ಒಳ್ಳೇದಾಗಲಿ ನಿನಗೂ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅದೇ ಥರನೇ ನಾನು ಮಾತಾಡಲ್ಲ ಇನ್ನು ಮುಂದಕ್ಕೆ. ನನ್ನ ತಮ್ಮ ನಂದಿ ಸಿನಿಮಾದ ನಾಯಕ ನಟನಾಗಿರುವಂಥ ನಮ್ಮ ರಕ್ಷಿತ್ ಪಾರಚಿನ. ಎಸ್ ಬ್ರದರ್, ಆ್ಯಕ್ಚುಲಿ ಇದೊಂದು ವಿಚಾರ ಹೇಳಲೇಬೇಕು. ತುಂಬ ಒಳ್ಳೆ, ನನಗೆ ಗೊತ್ತಿರೋ ಪ್ರಕಾರ ಆ ಥರ ಕಾನ್ಸೆಪ್ಟನ್ನ ನಾನೆಲ್ಲೂ ನೋಡೇ ಇಲ್ಲ. ಸೊ ಅಂಥ ಒಂದು ಅದ್ಭುತವಾದ ಕಾನ್ಸೆಪ್ಟ್ನ ಜೊತೆಗೆ ಅದ್ಭುತವಾದ ಹೀರೋ ನಮ್ಮ ಜೊತೆಗಿದ್ದಾರೆ. ಇವತ್ತು ಬೆಳಗ್ಗೆನೇ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಅವರು ಕೂಡ ಬೆಂಗಳೂರು ಹೋಗ್ತಾ ಇದ್ದಾರೆ. ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್, ಹೇಗಿದ್ದೀರಾ? ಇಷ್ಟು ಇಂಟ್ರೊಡ್ಯೂಸ್ ಮಾಡ್ಲೇಬೇಕಲ್ಲ ಬ್ರದರ್, ಅದ್ಭುತವಾದ ವ್ಯಕ್ತಿಗಳು ನಮ್ಮ ಜೊತೆಲಿದ್ದಾಗ ಮಾಡ್ಲೇಬೇಕಾಗತ್ತೆ. ಅದ್ಭುತ ಏನಿಲ್ಲ, ನಾಲ್ಕು ಜನ ಹೇಗೆ ಇರ್ತಾರೆ ನಾನು ಹಾಗೇ ಇರ್ತೀನಿ. ಬಟ್ ಏನಂತಂದರೆ, ಇವಾಗ ಹೇಳಿದ್ರಿ ನಾಯಕ ನಟ ನಂದಿ ಮೂವಿಗೆ ಅಂತ. ಎಸ್, ನನ್ನ ನಾಯಕ ನಟ ಅಲ್ಲ, ಜಸ್ಟ್ ಆರ್ಟಿಸ್ಟ್ ಆಗಿ ನಾನು ಮಾಡ್ತಾ ಇರೋದು. ಎಸ್, ಒಂದು ನಂದಿ ಬಗ್ಗೆ ಮಾತಾಡೋ ಮುಂಚೆ ನಾನು ಡಿ ಬಾಸ್ ಬಗ್ಗೆ ಮಾತಾಡ್ತೀನಿ. ಯಾಕೆಂದರೆ ಡಿ ಬಾಸ್ ನನಗೆ ತುಂಬ ಇಷ್ಟ. ಸೊ ನಾನು ಅಪ್ಪು ಡಯರ್ಡ್ ಫ್ಯಾನ್. ಸೊ ಆಫ್ಟರ್ ಸೀಯಿಂಗ್ ವೀಕೆಂಡ್ ವಿತ್ ರಮೇಶ್, ಸೊ ಅವ್ರು ಆಡಿರೋ ಮಾತುಗಳು, ಅವರು ಭಾಷಣ ಕೊಡೋ ಟೈಮಲ್ಲಿ ಓಪನ್ ಆಗಿ ಮಾತಾಡ್ತಾರೆ. ನಂತರ ನಾನು ತುಂಬ ಅಂದರೆ ತುಂಬ ಇಷ್ಟ ಆ ವ್ಯಕ್ತಿ. ಸೊ ಈ ಭದ್ರಾವತಿಯಲ್ಲಿ ನಾನು ಬಂದಿರೋದು ಒಂದು ಕೆಲವು ವ್ಯಕ್ತಿಗಳಿಗೋಸ್ಕರ. ಯಾಕೆಂದರೆ ಅವರನ್ನು ತುಂಬ ಪ್ರೀತಿಸ್ತೀನಿ. ಒಂದು ಕಬಾಬ್ ಮಂಜು ಸರ್ ಆಗಿರ್ಬೋದು, ಇನ್ನೊಂದು NRP ರೈಟ್ರು ಅವ್ರಿಗೋಸ್ಕರ ಆಗಿರ್ಬೋದು, ಇನ್ನೊಂದು ಶ್ರೇಯಸ್ ಮಾಮ್ಜಿ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಇದರಲ್ಲಿ ನನಗೊಂದು ಚಿಕ್ಕ ಅದೊಂದು ಬಿಟ್ಟು ಕೊಟ್ಟಿದ್ದಾರೆ, ಅದರಲ್ಲಿ ನಾನು ಒಂದು ಸ್ಟೆಪ್ ಹಾಕಿದ್ದೀನಿ. ಅದು ನನಗೆ ತುಂಬ ಖುಷಿ ಕೊಟ್ಟಿತ್ತು. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ಅವಕಾಶ ಕೊಟ್ಟಿದ್ದ ಸಲುವಾಗಿ. ಆ್ಯಂಡ್ ಕೊರಿಯೋಗ್ರಾಫರ್ ಎನ್ ರಾಜ್ ಸರ್, ನಾಗ್ ಮಾಸ್ಟರ್ ಅಂತಲೇ ಕರಿತೀನಿ, ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಸೊ ಈ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಬಾಂಧವ್ಯ ಹೀಗೆ ಇರಲಿ. ನೀವು ಮಾಡಿರೋ ಕೊರಿಯೋಗ್ರಾಫಿ ಸಾಂಗ್ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ಆ ರಾಯರ ಹತ್ರ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಆಲ್ಬಮ್ ಸಾಂಗಿಂದ. ಬಟ್ ಡೆಫಿನೆಟಾಗಿ ಹೇಳ್ತೀನಿ, ಖಂಡಿತವಾಗಿ ಹೇಳ್ತೀನಿ, ಖಚಿತವಾಗಿ ಹೇಳ್ತೀನಿ, ಈ ಸಾಂಗು ಯಾವುದು ಮಾಡಿದ್ದಾರೆ ಈ ಬರ್ತ್ಡೇಗೆ ಅಂತ ಡಿ ಬಾಸ್ಗೋಸ್ಕರ ಡೆಫಿನೆಟಾಗಿ ಒಂದು ಸೌಂಡ್ ಮಾಡುತ್ತೆ. ದೇರ್ ಇಸ್ ನೋ ಡೌಟ್. ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬಿಟ್ಟರೆ ಇನ್ನೊಂದೇನು ಹೇಳ್ತೀನಿ ಅಂತಂದರೆ, ನಂದಿ ಮೂವಿ ಬಗ್ಗೆ. ಎಸ್, ನಂದಿ ಮೂವಿ ಬಗ್ಗೆ ಬರೋಣ. ನಂದಿ ಮೂವಿ ಬಂದುಬಿಟ್ಟು ಎಸ್, ಇಂಡಸ್ಟ್ರಿಗೆ ಬಂದು ನಾನು ಒಂದು 8 ವರ್ಷ ಆಯಿತು. ಮಾಡಿರೋ ಒಂದು 2-3 ಶಾರ್ಟ್ ಮೂವಿ ಮಾಡಿರ್ತೀನಿ. ತಮಿಳು, ತೆಲುಗು, ಹಿಂದಿ, ಕನ್ನಡದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟಾಗಿ ಅಸೋಸಿಯೇಟಾಗಿ ಮಾಡಿದ್ದೀನಿ. ಬಟ್ ಎಲ್ಲೂ ನಾನು ಶಾರ್ಟ್ ಮೂವಿ ಮಾಡಿರೋದಿಲ್ಲ, ಎಲ್ಲೂ ಇನ್ಸ್ಟಾ ಓಪನ್ ಮಾಡಿರೋದಿಲ್ಲ, ಯೂಟ್ಯೂಬ್ ಓಪನ್ ಮಾಡಿರೋದಿಲ್ಲ. ನನಗೆ ಯಾವಾಗಲೂ ಕಬಾಬ್ ಸರ್ ಬೈತಾ ಇರ್ತಾರೆ. ಯಾಕೆಂದರೆ ಇಂಡಸ್ಟ್ರಿಗೆ ನನ್ನ ಪರಿಚಯಿಸಿದ್ದೆ ಅವರು 2016 ಶಿರ್ಡಿ ಸಾಹಿಬ್ ಸೀರಿಯಲಿನಿಂದ. ನಾನು ಕೊನೆ ಉಸಿರಿರೋವರೆಗೆ ನಾನು ಮರೆಯಲ್ಲ ಅವ್ರನ್ನ. ಸೊ ಇಷ್ಟು ಗ್ಯಾಪ್ ತೊಗೊಂಡು ನಾನು ಒಂದು ಹೇಳ್ತಾರೆ, ಒಳ್ಳೆ ಕೆಲಸಗಳನ್ನು, ಒಳ್ಳೆ ಕತೆಗಳನ್ನು ಹೊರಗಡೆ ತೊಗೊಂಬರ್ಬೇಕಂತ ತುಂಬ ಟೈಮ್ ತೊಗೊಳುತ್ತೆ. ಈ ಕತೆ ಮಾಡೋಕ್ಕೆ ಅಂತಲೇ ನಾನು ಮಿನಿಮಮ್ 4 ವರ್ಷ ಟೈಮ್ ಕೊಟ್ಟಿದ್ದೆ. ಸೊ ನಂದಿ ಅನ್ನೋದು ಯಾರು ಮಾಡೋದನ್ನು ನಾನು ಮಾಡ್ಬೇಕನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ. ಸೊ ಇದು ವರ್ಲ್ಡಲ್ಲೇ ಯಾರು ಮಾಡಿರೋಲ್ಲ. ಸೊ ಆ ಥರ ನಂದಿ ಮೇಲೆ ನಾನು ಮಾಡಿದ್ದೀನಿ. ಸೊ ಅದರ ಒಂದು ಬಿಟ್ಟು ಒಂದು ಟ್ರೈಲರು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಎಲ್ಲರಿಗೂ ಡೆಫಿನೆಟಾಗಿ ಒಂದು ರೋಮಾಂಚನ ಆಗುತ್ತೆ. ಎವ್ರಿ ಸೀನ್ ಸಸ್ಪೆನ್ಸ್ ಇರುತ್ತೆ. ಕ್ಲೈಮ್ಯಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಇದು ನಾನು ಹೇಳಲ್ಲ, ನೀವು ನೋಡಿದಾಗ ಡೆಫಿನೆಟಾಗಿ ಹೌದು ರಕ್ಷಿತ್ ಹೇಳಿದ್ದು ನಿಜ ಅಂತ ಹೇಳ್ತೀರಾ. ಸೊ ನನ್ನನ್ನಾಗಲಿ ನನ್ನ ಟೀಮನ್ನಾಗಲಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಇಂಡಸ್ಟ್ರೀಲಿ ಒಂದು
ಒಳ್ಳೆ ಅಂದರೆ ಒಳ್ಳೆ ಮಟ್ಟಕ್ಕೆ ಒಂದು ಹೆಸರನ್ನು ತಂದು ಕೊಡ್ತೀವಿ ನಂದಿ ಟೀಮ್ ಕಡೆಯಿಂದ. ಕನ್ನಡ ಇಂಡಸ್ಟ್ರಿಗೆ ಈ ಥರ ಒಂದು ಟೀಮ್ ಬೇಕನ್ನೋದನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳ್ತೀನಿ. ಸೊ ನನ್ನ ಬ್ರದರ್ ಕವಮಂಜು ಸರ್ ಬನ್ನಿ ಇಲ್ಲಿ. ಇವ್ರಿಗೆ ಹೇಳ್ಬೇಕು, ಯಾಕೆಂದರೆ ಈ ಬ್ರದರ್ ನನ್ನ ಸಾರು, ನನ್ನ ಬ್ರದರು, ಇವರಿಲ್ಲ ಅಂದ್ರೆ ನನಗೇನೇ ಇಲ್ಲ. ಯಾಕೆಂದರೆ ಏನೇ ಮಾಡ್ಬೇಕಂದ್ರೂ ಒಂದು ಸ್ಟೆಪ್ ತೊಗೋಬೇಕು ಇಂಡಸ್ಟ್ರಿಲಿ ಅಂದ್ರೂ ನಾನು ಇವ್ರಿಗೆ ಹೇಳ್ತೀನಿ ಫಸ್ಟು. ಯಾಕೆ ಮನಸ್ಸು ಗೊತ್ತೆ, ನನ್ನ ಬ್ರದರ್ ಹೆಂಗೋ, ನನ್ನ ಸ್ವಂತ ಬ್ರದರ್ ಹೆಂಗೋ ಅದಕ್ಕಿಂತ ಅವರು ಇವರು. ಸೊ ಯಾವುದೇನೇ ಆಗಲಿ ಏನೇನೇ ಆಗಲಿ ಪ್ರತಿಯೊಂದು ಹೇಳ್ಬಿಟ್ಟೆ ಮಾಡ್ತೀನಿ. ಸೊ ಇವ್ರ ಪ್ರೋತ್ಸಾಹ ಇದೆ, ಇವ್ರ ಧೈರ್ಯ ಇದೆ. ಇಂಡಸ್ಟ್ರಿಲಿ ಏನೇ ಮಾಡ್ತೀನಿ ಅಂತ ಇಂಡಸ್ಟ್ರಿಲಿ ಕಾಲು ಇಡ್ತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್ ಮಾಡ್ತೀವಿ, ಇಂಡಸ್ಟ್ರಿ ಒಂದು ಹೆಸರು ಮಾಡೇ ಮಾಡ್ತೀವಿ. ದೇರ್ ಇಸ್ ನೋ ಡೌಟ್. ಹೆಸರು ಮಾಡೋದು 100% ಶೋರು. ಅವ್ನು ಹೇಳದ್ನಲ್ಲ ಕೆಲವೊಂದು ವಿಚಾರಗಳು ಏನಂತ ಹೇಳಿದ್ರೆ, ಏನು ಹೇಳಿದ್ರು ಮಾಡ್ತೀನಿ, ನಾನು ಇವರಿಂದಾನೇ ಬಂದಿದ್ದು ಇದು ಅದೆಲ್ಲ ಅಲ್ಲ. ಅವನೊಂದು ದಾರಿಗೆ ಹೋಗಕ್ಕೆ ಒಂದು ಅಡ್ಡ ಕಲ್ಲಿತ್ತು, ಆ ಕಲ್ಲನ್ನ ಎತ್ತಿ ಸೈಡಿಗೆ ಇಟ್ಟೆ ಅಷ್ಟೇ. ನಾನು ಹೋಗಪ್ಪ ನೀನು ನಡ್ಕೊಂಡು ಅಂತ ಹೇಳ್ಬಿಟ್ಟು, ಗುಂಡಿಗೆ ಬೀಳಕ್ಕೆ ಹೋಗ್ಬೇಡ, ಆರಾಮಾಗಿ ರೋಡಲ್ಲಿ ನಡ್ಕೊಂಡು ಹೋಗಂತ ಹೇಳ್ದೆ ಅಷ್ಟೇ. ಬೇರೆ ಇನ್ನೇನಿಲ್ಲ, ನಾನೇನು ಮಾಡಿಲ್ಲ. ನಿನ್ನ ಶ್ರಮ, ನಿನ್ನ ಒಳ್ಳೆತನ, ನಿನ್ನನ್ನ ಗೆಲುವು, ಆ ರಾಯರು ನೀನು ಕಾಪಾಡ್ತಾ ಇದ್ದಾರೆ, ಜನ ನೀನಿಂದ ಇರ್ತಾರೆ ಅಷ್ಟೇ. ಬೇರೆ ಇನ್ನೇನಿಲ್ಲ. ನೀನು ಮಾಡೋ ಕೆಲಸ ಒಂದು ನಂಬಿಕೆ ಇಟ್ಕೋ, ಒಂದು ಶ್ರದ್ಧೆ ಇಟ್ಕೋ, ಒಂದು ಭಕ್ತಿ ಇಟ್ಕೋ, ಸಿನಿಮಾದಲ್ಲಿ 100% ಸಿಗುತ್ತೆ. ಇಷ್ಟೇ, ಬೇರೆ ಇನ್ನೇನಿಲ್ಲ. ಏನು ನಾವು ಗೆಲ್ತದಿಲ್ಲ. ಸೊ ಈ ಫ್ರೇಮ್ ಅಲ್ಲಿ ಇಬ್ರು ಇದೀವಿ, ಇನ್ನೊಬ್ರು ಮಿಸ್ ಆಗಿದ್ದಾರೆ. ನಮ್ಮ ನಾಗರಾಜ್ ಸರ್ ಅನ್ಬೇಕು, ನಾಗ್ ಮಾಸ್ಟರ್ ಅನ್ಬೇಕು, ಎನ್ ರಾಜ್ ಅನ್ಬೇಕು, ಗೊತ್ತಿಲ್ಲ. ಅದೇ ತರ ಇಲ್ಲ ಅದೇ ತರ ಇಲ್ಲಿ ವಿಡಿಯೋ ಹಿಡಿದ್ರೆ ಒಬ್ಬ ಕುಳ್ಳ ಇದ್ದಾನೆ, ಅದ್ಭುತವಾದ ಸಿಂಗರ್, ಅದ್ಭುತವಾದ ಬ್ಲಾಗರ್. ನೀವು ಅಲ್ಲ ಕಂಟೆಂಟ್ ಅಲ್ಲಿ ತಿಂತಾನೆ ನೋಡ್ರಿ ಎಲ್ಲಾರ್ಗು. ಯಾರಿಗೂ ಏನಲ್ಲ, ಕಂಟೆಂಟ್ ಅಲ್ಲಿ ತಿರ್ಸಾಕ್ತಾನೆ ಎಲ್ಲಾರ್ಗು. ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮಾಮ್ಜಿ ಅಡಿನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ ಹೋಗ್ಬೇಡಿ. ಓಕೆ ಫ್ರೆಂಡ್ಸ್, ಬಾಯ್. ಅಂಡ್ ಸಪೋರ್ಟ್ ಟು ಮಾಮ್ಜಿ ಚಾನಲ್. ಏನಂತಿದೆ ಗುರು ನಿಮ್ದು? ಶ್ರೇಯಸ್ ಮಾಮ್ಜಿ ಅಂತಾನೆ ಇದೆ. ಸೊ ಅವ್ರಿಗೆ ಸಪೋರ್ಟ್ ಮಾಡಿ, ಯಾಕೆಂದ್ರೆ ಅದ್ಭುತವಾದ ಗಾಯಕ ಇವರು. ಇವರು ನೀವು ಸಪೋರ್ಟ್ ಮಾಡಿ ಹೊರಗಡೆ ತಂದಾಗ ಗೊತ್ತಾಗತ್ತೆ ಒಂದು ಒಳ್ಳೆ ಟ್ಯಾಲೆಂಟೆಡ್ ಅನ್ನ ಬೆಳೆಸಿದೀವಿ ಅಂತ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ತುಂಬ ಮಾತಾಡಿದ್ದೀನಿ. ಬಾಯ್ ಬಾಯ್. ತುಂಬ ಅಲ್ಲ ಬ್ರದರ್, ಅದು ಆ್ಯಕ್ಚುಲಿ ಫ್ಲೋ ಅಂತ ಅನ್ಬಾರ್ದು. ಅದು ಫ್ಲೋ ಅಂತಂದರೆ ತಪ್ಪಾಗುತ್ತೆ. ಒಂದು ಒಳ್ಳೆ ಸಮಯ ಇದು. ಆ್ಯಕ್ಚುಲಿ ನಾವೆಲ್ಲರೂ ಸೇರಿ ಜೊತೆಗೆ ಒಂದು ಕೊಲಾಬ್ ಆಗಿ ಮಾಡಿರುವಂಥ ಫಸ್ಟ್ ಒಂದು ಬ್ಯಾಟಲ್ ಮ್ಯಾಸಿವ್ ಆಲ್ಬಮ್ ಸಾಂಗ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವಲ್ಲಿ ನಮ್ಮ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಕ್ಕೆ. ಬ್ರದರ್ ನಮ್ಮ ಕಬಾಬ್ ಮಂಜಣ್ಣವ್ರು ಯಾವಾಗಲೂ ನಮ್ಮ ವ್ಲಾಗಲ್ಲಿ ಕಾಣಿಸ್ಕೊಂತಾನೆ ಇರ್ತಾರೆ. ಇದರಿಂದ ಹಿಂದೆ ನಾವು ಒಂದು ಬೀಟ್ ಪೊಲೀಸಲ್ಲಿ ಮಾಡಿದಾಗ ಅಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ರಕ್ಷಿತ್ ಬ್ರದರ್, ನೀವು ಬಡವ್ರ ಮಕ್ಕಳಲ್ಲ, ಟ್ಯಾಲೆಂಟ್ ಇರೋ ಬಡವ್ರ ಮಕ್ಕಳನ್ನ ಬೆಳೆಸಿ. ಸೊ ಇಟ್ಸ್ ರಕ್ಷಿತ್ ಅಂತ ನಂದು ಇನ್ಸ್ಟಾ ಇರುತ್ತೆ. ಸೊ ಯೂಟ್ಯೂಬ್ ಬಂದ್ಬಿಟ್ಟು ರೆಡ್ ನಂದಿ ಫಿಲ್ಮ್ಸ್, ಯಾವುದೇ ಸ್ಪೇಸ್ ಇಲ್ಲ, ರೆಡ್ ನಂದಿ ಫಿಲ್ಮ್ಸ್ ಅಂತ ಟೈಪ್ ಮಾಡಿ ಫಸ್ಟ್ ನಂದು ಐಡಿ ಬರುತ್ತೆ. ಸೊ ನಂದಿ ಫೋಟೋ ಇರುತ್ತೆ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದರಲ್ಲೇ ನಂದು ನಂದಿ ಮೂವಿ ಎಲ್ಲ ಅಪ್ಡೇಟ್ಸ್ ಬರುತ್ತೆ. ಆ್ಯಂಡ್ ಇನ್ಸ್ಟಾದಲ್ಲಿ ಬಂದ್ಬಿಟ್ಟು ಇಟ್ಸ್ ರಕ್ಷಿತ್ ಅಂದಿರುತ್ತೆ, ಅದರಲ್ಲಿ ನಂದು ಆಕ್ಟಿವಿಟೀಸ್ ಎಲ್ಲ ಅಪ್ಡೇಟ್ ಇರುತ್ತೆ. ಪ್ಲೀಸ್ ಸಪೋರ್ಟ್ ನನ್ನ. ಫ್ರೆಂಡ್ಸ್ ಇವಂದು ಬರೀ ಇಟ್ಸು, ನಂದು ಗೊತ್ತಲ್ಲ. ಮಂಜು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರೆಯಬೇಡಿ. ಅದೇ ತರ ನಮ್ಮ ಸಿಂಗರ್ದು ಶ್ರೇಯಸ್ ಮಾಮ್ಜಿ ಚಳಿ. ಓಕೆ ಫ್ರೆಂಡ್, ಬಾಯ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಸದ್ಯದಲ್ಲಿ ಅತಿ ಶೀಘ್ರದಲ್ಲಿ ಇದರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬರುತ್ತೆ. ಆ್ಯಂಡ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಅಪ್ಡೇಟ್ ಕೂಡ ಮಾಡ್ತೀನಿ. ಸೊ ಏನನ್ಸುತ್ತೆ ವಿಡಿಯೋ ಬಗ್ಗೆ ಅನಿಸಿಕೆನ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಮುಂದಿನ ವಿಡಿಯೋ ಹೋಗಿದ್ದ ಮುಂಚೆ ಗಂಟೆ ಅಲರ್ಸ್ ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ಮರಿದಿರಾ ಬೆಲ್ಲು. ಆಲ್ಸೋ ಸಬ್ಸ್ಕ್ರೈಬ್ ಅಂಡ್ ಶೇರ್ ಅಂಡ್ ಗಿವ್ ಥಮ್ಸ್ ಅಪ್. ಬಾಯ್. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಗೈಸ್, ಬಾಯ್.